ಆತ್ಮೀಯರೇ, ದರ್ಶನಂಗೆ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಎಂದಿನ ಹಾಗೆ ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಡಾಕ್ಟರ್ KN ಗಣೇಶಯ್ಯ ಅವರಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ವಿಭೀಷಣನ ಧರ್ಮ ಸಂಕಟದ ಬಗ್ಗೆ ಮಾತಾಡಿದ್ವಿ. ಅದನ್ನ ಚರ್ಚೆ ಮಾಡ್ತಾ ದಶರಥನದ್ದು ಕೂಡ ಒಂದು ರೀತಿಯ ಧರ್ಮ ಸಂಕಟವೇ, ಆದ್ರೆ ಇದು ಅನಿರೀಕ್ಷಿತವಾಗಿ ಒದಗಿ ಬಂದಿದ್ದು. ವಿಭೀಷಣ ಆದ್ರೆ ತಾನಾಗೆ ಅದನ್ನ ಆಯ್ಕೆ ಮಾಡ್ಕೊಂಡ. ಇವನಿಗೆ ಬಹುಶಃ ಗೊತ್ತೇ ಇರಲಿಲ್ಲ ಈ ತರದ್ ಒಂದು ದಿನ ಬರುತ್ತೆ ಅಂತ. ತನ್ನ ಆಸೆ ಕನಸು ಎಲ್ಲವನ್ನೂ ಕೂಡ ಛಿದ್ರ ಆಗ್ತಿರೋದನ್ನ ನೋಡಿ ಅದನ್ನ ಸಹಿಸ್ಕೊಂಡು ಮುಂದುವರಿಬೇಕಾದಂಥ ಒಂದು ಸಂದರ್ಭ ಒದಗಿ ಬಂತು. ಇದರ ಹಿನ್ನೆಲೆಯಲ್ಲಿ ದಶರಥನ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಅನ್ಕೊಳ್ತಿದ್ದೀವಿ ಸರ್. ಖಂಡಿತ ಅಮ್ಮ. ಪಾಪ ಅವನಿಗೆ ಎಷ್ಟು ಗೊತ್ತಿರಲ್ಲ ಅಂತಂದರೆ, ಅವನಿಗೆ ಆ ಸಂಕಟ ಶುರುವಾಗೋದಕ್ಕಿಂತ 1 ಸೆಕೆಂಡ್ ಹಿಂದೆ ಕೂಡ ಅವನು ಈ ವಾಸ್ ಆಲ್ವೇಸ್ ಇನ್ ಜೋಶ್. ಅಷ್ಟು ಖುಷಿಯಾಗಿರ್ತಾನೆ ಪಾಪ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾವೀಗ ಹೋಗ್ತಾ ಇರೋದು ಮಂಥರೆ ಮತ್ತು ಕೈಕೇಯಿ ನಡುವೆ ಸಂವಾದ ನಡೆದಿದೆ. ಅವಳು ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾಳೆ. ನಾವು ಈ ಕಾರ್ಡ್ CD ಕಾರ್ಡ್ಗಳನ್ನ ಫಾರ್ಮ್ಯಾಟ್ ಮಾಡ್ತೀವಲ್ಲ, ಹಂಗೆ ಕೈಕೇಯಿನ ಫುಲ್ ಫಾರ್ಮ್ಯಾಟ್ ಮಾಡಿಬಿಟ್ಟಿದ್ದಾಳೆ. ಏನೇ ಆಗಲಿ ನೀನು ಹೋಗ್ಬಿಟ್ಟು ದಶರಥನ ಹತ್ರ ನಿನ್ನ ಹಳೆಯ ವರಗಳನ್ನ ಕೇಳಿ ಭರತನ ಸಿಂಹಾಸನ ಮೇಲೆ ಕೊಳ್ಳಿಸೋಕೆ. ಸೊ ಪೋದಳತ್ತಲ್ ಕುಬ್ಜೆ ದೀಕ್ಷೆಯಂ ಕೈಕೊಂಡು ಹಠಮೂರ್ತಿಯಾಗೀಕೆ ಪೊಕ್ಕಳ ಕೋಪಗೃಹಂ. ದೀಕ್ಷೆಯಂ ಕೈಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಕೈ ಹೇಳ್ಬಿಟ್ಟು ಮಂತ್ರ ಹೇಳಿ ಹಠಮೂರ್ತಿಯಾಗಿ ಈಕೆ ಪೊಕ್ಕಳ ಕೋಪಗೃಹಂ. ಏನು ಮಾಡ್ತಾಳೆ ಕೋಪಗೃಹದಲ್ಲಿ? ಮೇಯೊಡವೆಗಳ ನಿಳ್ದು ದಿಕ್ಕು ದಿಕ್ಕಿಗೆ ಚೆದರಿಸೂಸಿ ಮುಡಿಯಂ ಕೆದರಿ ಬೀಸಿ ದಿಂಡುರುಳಿದಳ್ ದಶರಥ ಪ್ರಿಯರಾಗ್ನಿ. ಅರ್ಥವಾಯ್ತಲ್ಲ? ಕಠೋರದ ಸಾಧನೆಗೆ ನಿಲ್ವ ಹಠಯೋಗಿಯೋಲಂತೆ. ಈ ವರ್ಡ್ಸ್ ಭಾಳ ಇಂಪಾರ್ಟೆಂಟ್ ಅಮ್ಮ. ಹಠಯೋಗಿ. ಇವನು ದಶರಥ ಹೇಗೆ ಬೈತಾನೆ ಅಂತಂದರೆ, ಇವಳು ಈ ರೀತಿ ಹಠಯೋಗ ಮಾಡದೇ ಇದ್ದಿದ್ರೆ ಅವಳು ಬಹುಶಃ ದಶರಥನಿಗೆ ವಾಪಸ್ ಬಂದ್ಬಿಡ್ತಾ ಇದ್ಲೇನು. ಅದರ ಹಠಯೋಗಿ ಆಗುವಾಗಿ ಮಂಥರೆ ಅವಳನ್ನ ತಯಾರು ಮಾಡಿದ್ದಾಳೆ. ಸುದ್ದಿ ಹೋಗುತ್ತೆ ಯಾರಿಗೆ? ದಶರಥನಿಗೆ. ಬರ್ತಾನೆ. ನಾನು ಹೇಳಿದ್ನಲ್ಲ, ಅವನಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವನು ಆ ಖುಷಿಯಲ್ಲಿದ್ದಾನೆ. ಏನೋ ತನ್ನ ಮಗ ರಾಮ ಪಟ್ಟಾಭಿಷೇಕ ಮಾಡ್ತಾನೆ ಬೆಳಿಗ್ಗೆಗೆ ಅಂತ ಆ ಖುಷಿಯಲ್ಲಿದ್ದಾನೆ. ಸೊ ಇವಳು ಯಾಕೆ ಕೋಪಗೃಹಕ್ಕೆ ಹೋದ್ಲು? ಏನೋ ಸೀರೆ ಗಿರೆ ಒಳ್ಳೇದು ಬೇಕಾಗಿತ್ತು ಅನ್ನೋ ರೀತಿ ಯೋಚನೆ ಮಾಡ್ಕೊಂಡು ಬರ್ತಾನೆ. ಆಕೆಯಂ ತೋಳ್ಗಳಿಂದ ಮರ್ದಪ್ಪಿ ಮುಂಡಾಡಿ ಮುದ್ದಿಸುತ್ತೆ ಜೇನುಡಿಗರೆದ ನಿಂತು. ಅವನಿಗೇನು ಎಕ್ಸ್ಪೆಕ್ಟೇಷನ್ ಇಲ್ಲವಲ್ಲ. ಏನಂತ? ಪ್ರೇಮ ಪಕ್ಷಿಯ ಹೇಮ ಪಂಜರಮೇ ಅಳಲಿದೇನ್ ಹೇಮಾಂಗಿನಿಯ ಹುಡಿ ಹತ್ತಿ ಹೊರಳು ತಿರ್ಪಿ ನಿನ್ನ ನವಲೋಕಿಸಿ ಲೋಚನಂಗಳ್ ಸೀಯುತ್ತಿವೆ. ನಿನ್ನ ನೋಡಿ ನನ್ನ ಕಣ್ಣು ಉರಿತಾರೆ ಕಣೆ. ಏನಿದು ಇಷ್ಟು ಸುಂದರವಾಗಿರೋ ನಾನು ಹೆಂಡ್ತಿ, ನೀನು ಹೆಂಗೆ ಕೋಪಕ್ಕೆ ಗೃಹ ಬರೋದ? ಸೀರೆ ಬೇಕಾ ಬಂಗಾರ ಬೇಕಾ ಏನು ಅಂತ ಕೇಳ್ತಾ ಇದ್ದಾನೆ. ಸಹಿಸಲಾರೆನ್ ಕಾಂತೆ ನಿಂದಿಸಿದರಾರ್ ಪರಿಭವಕ್ಕೆ ಗುರಿಯಾಯ್ತೆ ನಿನ್ನ ಮಾನಂ ಕೊಲೆಯೇ ಕೊಲ್ಲಿಪೆನ್. ಯಾರನ್ನ ಸಾಯಿಸ್ಬೇಕಾ ಹೇಳಿ ಸಾಯಿಸ್ಬಿಡ್ತೀನಿ ಬೇಕಾದ್ರೆ. ಎಷ್ಟು ಏನೋ ಮಣದಿದ್ದಾನೆ ಇವನು, ಕೈಗೆ ಮರಳಾಗಿದ್ದಾನೆ ಅನ್ನೋದು ಇಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ. ಏನು ಹೇಳ್ತಾನೆ ನೋಡಿ ಅಮ್ಮ. ನ್ಯಾಯಮನ್ಯಾಯ ಧರ್ಮ ಮೊಂದಮಂ ಕೇಳ್ ಪರಿಗಣಿಸದೆಯೇ. ದಶರಥ ತಾನಾಗೆ ಹೇಳ್ತಾ ಇದ್ದಾನೆ. ಕುವೆಂಪು ಅವರು ದಶರಥನ ಪ್ರಾರಂಭದಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ, ಎಷ್ಟು ಭೇದ ಇಲ್ಲದೆ ರಾಜ್ಯಭಾರ ಮಾಡ್ತಿದ್ದ ಅಂತ. ಅವನು ಇಲ್ಲಿ ಹೆಂಡತಿ ಮಾತ್ರ ಎಷ್ಟು ಸೋತಿದ್ದಾನೆ ಅಂದರೆ, ನ್ಯಾಯ ಅನ್ಯಾಯ ನೋಡಲ್ಲ, ಧರ್ಮ ಅಧರ್ಮ ನೋಡಲ್ಲ, ನೀನೇನು ಬೇಕು ಹೇಳು ನಾನು ಮಾಡ್ತೀನಿ. ನ್ಯಾಯಮನ್ಯಾಯ ಧರ್ಮ ಅಧರ್ಮ ಮೊಂದಮಂ ಕೇಳ್ ಪರಿಗಣಿಸದೆಯೇ ನಡೆವೆ ನಿನ್ನಿಷ್ಟಮಂ ದೇವಿ ಬಗೆಯನು ಉಸಿರನಗೆ ಹೇಳು ಅಂತ ಹೇಳು ಬೇಕಾಗಿರೋದು ಅಂತ. ಅಷ್ಟೇ ಅಲ್ಲ, ಪ್ರಾಣಮಂ ಪಣ ಒಡ್ಡಿದನ್ ನಿನ್ನಭೀಷ್ಟಕ್ಕೆ ಸಿದ್ಧಿ ನಿರ್ವಿಘ್ನಮಿನ್ ಕೇಳ್ ಏನು ಬೇಕೋ ಅದು ಸಿದ್ಧಿ ಆಗುತ್ತೆ ನಿರ್ವಿಘ್ನವಾಗಿ, ಹೇಳು ಏನು ಬೇಕು ಅಂತ. ಅವಳು ಅದಕ್ಕೆ ಹೇಳ್ತಾಳೆ, ನನಗೆ ಗೊತ್ತಿಲ್ವಾ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು, ಆದರೆ ನನಗೆ ಗ್ಯಾರಂಟಿ ಬೇಕು. ಯಾಕೆ ಹೇಳ್ತಾಳೆ? ಮನವನೊರೆಯನೆ ನಿನಗೆ ಮನದನ್ನ, ನನ್ನ ಮನಸ್ಸು ಹೇಳ್ದೇ ಇರ್ತೀನಿ ನಿಮಗೆ. ಮನವನೊರೆಯನೆ ನಿನಗೆ ಮನದನ್ನ ಕೋರ್ದುದಂ ಕೊಡುವೆನೆಂದು ಆಣೆ ಇಟ್ಟಾಡಿದೊಡೆ. ನಾನು ಕೋರಿದ್ದನ್ನು ಕೊಡ್ತೀನಿ ಅಂತ ಆಣೆ ಇಟ್ಟರೆ ಮಾತ್ರ. ಅಷ್ಟೇ ಅಲ್ಲ, ಕೋರ್ದುದಂ ಕೊಡುವೆನೆಂದು ಆಣೆ ಇಟ್ಟಾಡಿದೊಡೆ. ಹೇಗೆ? ಚುಂಬನದ ಜುತು ಮುದ್ರೆಯೊತ್ತಿ ನನ್ಗೊಂದು ಮುತ್ತು ಕೊಟ್ಟು ನೀವು ಹೇಳ್ತೀನಿ ಮಾಡ್ತೀನಿ ಅಂತಂದ್ರೆ ಮಾತ್ರ
ಪೀಡಿಪೆಯೇಕೆ, ಯಾಕೆ ಅಷ್ಟೊಂದು ಪೀಡಿಸ್ತೀಯ, ಮುತ್ತಬೇಕಾ ಅದಕ್ಕೆ. ನಿನಗಿಮ್ಮಿಗಿಲ್ ಪ್ರಿಯರೇ ಪೇಳ್ ನನಗೆ ಮೂಜಗದಿ, ನಿನಗಿಂತ ಮೂರು ಜಗದಲ್ಲಿ ಇನ್ಯಾವುದಾದ್ರೂ ಮಿಗಿಲಾಗಿರೋದಿದೆಯಾ? ಪ್ರಾಣಮಂ ಪತ್ತು ವಿಟ್ಟಾದೊಡಂ ನಿನ್ನಿಷ್ಟಮಂ ಸಲಿಪೆನೆಂದಾಣೆ ಇಟ್ಟಾಡಿದೆನ್ ಮತ್ತಿದೇನ್ ಪುರುಷರೊಳ್ ರಾಮನೆನ ಎಂತಂತೆ ಪೆಣ್ಗಳೊಳ್ ನೀನಲ್ತೆ. ಎಲ್ಲಿ ಬಂದಿದೆ ನೋಡಿ, ರಾಮನ ಹೇಗೋ ಗಂಡಸರಲ್ಲಿ ಹಂಗೆ ನೀನು ಹೆಣ್ಣುಗಳಲ್ಲಿ ನನಗೆ ನಿನ್ನ ಮಾತು ಬಿಡೋಕ್ಕಾಗುತ್ತಾ ನಾನು. ಕುಸು ಕೋಮಲೆ ಪ್ರಿಯತಮಂ ಮುದ್ದು ಮಗುವೆನ್ನ ರಾಮ ರಘುರಾಮನಾಣೆ ಪೇಳ್ ಬಯಕೆಯಂ, ಮಗನ ಮೇಲೆ ಆಣೆ ಇಟ್ಬಿಡ್ತಾರೆ. ಆಗ ಅವಳು ನೆನೆಸ್ತಾಳೆ. ಇದು ಪ್ರಿಪರೇಷನ್ ಅಮ್ಮ. ದಶರಥನೇ ಅವಳಿಗೆ ಇನ್ವಿಟೇಷನ್ ಕೊಟ್ಟ ಹಾಗಾಯ್ತು ಒಂದು ರೀತಿ. ಅಷ್ಟು ಬಲಿಯಾಗ್ಬಿಟ್ಟಿರ್ತಾರೆ. ನನಗೊಂದು ಆಶ್ಚರ್ಯ ಆಗದಮ್ಮ ಅಂದ್ರಲ್ಲಿ ನೆನಪಿರಲಿ, ದಶರಥನಿಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಕ್ಕಳಾಗಿದ್ದಾರೆ, ಅವರಿಗೆಲ್ರಿಗೂ ಮದುವೆ ಆಗಿದೆ, ಅವ್ರಿಗೂ ಮಕ್ಕಳಾಗೋ ಸ್ಥಿತಿ. ಅಂದರೆ ದಶರಥನ ಏಜ್ ಎಷ್ಟು, ಅವನು ಇಲ್ಲಿ ಒಬ್ಬ ಹೆಣ್ಣಿಗೆ ಸೋಲ್ತಾನೆ ಅಂತಂದರೆ ನಂದು ಒಂದು ಎವಲ್ಯೂಷನರಿ ಪ್ರಿನ್ಸಿಪಲಲ್ಲಿ ಹೇಳ್ತಾರಮ್ಮ, ಮನುಷ್ಯ ಅಂದರೆ ಮ್ಯಾನ್ ವಿಲ್ ಬಿ ನೌ ಆಲ್ವೇಸ್ ಆಫ್ಟರ್ ದಿ ಗರ್ಲ್ ಈವನ್ ಅಟ್ ದ ಏಜ್ ಆಫ್ 95. ವೇರ್ ಆಸ್ ಎ ವುಮನ್, ಒಬ್ಬ ಹೆಂಗಸು 50-55 ವರ್ಷಕ್ಕೆ ಪಾಪ ಅವಳ ರಿಪ್ರೊಡಕ್ಟಿವ್ ಗೊತ್ತಲ್ಲ ಕಳ್ಕೊಂಡ್ಬಿಡ್ತಾಳೆ ಅಂತ. ಅದು ನನಗೆ ದರ್ಶನದಲ್ಲಿ ಕಾಣಿಸ್ತಾ ಇದೆ. ಸೊ ಹೀಗೆ ಅವನು ಹಂಗೆ ಹೇಳಿದಾಗ ಪಾಪ ಇವಳು ಹೇಳ್ತಾಳೆ ನನ್ನ ತನಗೇನು ಬೇಕು ಅಂತ. ಮುನ್ನಂದು ನೀಂ ಪೇಳ್ದುದಂ ಪ್ರಣಯ ಪ್ರಬಂಧಮಂ ನೆನೆವೀವೆನಿಂದು, ಇವತ್ತು ಜ್ಞಾಪಕ ಮಾಡ್ತೀನಿ ನಿಮಗೆ. ನನಗಾವರದ್ವಯಂಗಳಂ ನೀಡು ವೇಳ್ಕುಂ, ಈಗ ಕೊಡು ಆ ವರಗಳನ್ನು ನನಗೆ ಎರಡನ್ನ. ಏನು 2 ವರ. ರಾಮ ಪಟ್ಟಾಭಿಷೇಕಕ್ಕೆ ಗೈದ ಸನ್ನಾಹದಿಂದೆ ಭರತಂಗೆ ಪಟ್ಟಂಗಟ್ಟಿ, ಅದೇ ಅರೇಂಜ್ಮೆಂಟಲ್ಲಿ ಸನ್ನಾಹದಲ್ಲಿ ಭರತನಿಗೆ ಪಟ್ಟ ಕಟ್ಟೋದು ಒಂದು. ಎರಡನೇದು ರಾಜ್ಯವಿದು ನಿಷ್ಕಂಠಿತಮಾಗಲೋ ಸುಗಂ ಕೌಸಲ್ಯಯಾತನಂ ಕಳುಹು ವಿಪಿನಾಂತರಕ್ಕೆ, ಕಾಡಕ್ಕೆ ಕಳಿಸು ರಾಮನ್ನ. ಹೇಗೆ 14 ಬರಿ ಸಂಬರಂ ನಾರುಡೆಯನಿಟ್ಟು ಕೃಷ್ಣ ಮುಗ ಚರ್ಮಮಂ ಧರಿಸಿ ಜಟೆಗಳನಾಂತು. ಅಷ್ಟೇ ಅಲ್ಲ, ಬಾಳ್ಗೆ ದೂರಾರಣ್ಯದೊಳ್ ಹತ್ರ ಇತರ ಇರಬಾರ್ದು ಅವನು. ಮತ್ತೆ ಮನ್ಸು ಬದಲಾಗ್ಬಿಟ್ರೆ ದೂರಾರಣ್ಯಕ್ಕೆ ಅವನು ಹೋಗ್ಬೇಕು, ಕಣ್ಣಿಂದಲೇ ದೂರ ಇದ್ಬಿಡ್ಬೇಕು ಅಂತ ಕೇಳ್ತಾಳೆ. ಬೆಬ್ಬಳಿಸಿ, ಏನಾಗ್ಬೇಡ ಅವನಿಗೆ ದಶರಥನಿಗೆ, ಬೆಬ್ಬಳಿಸಿ ನೋಡುತ್ತೀರೆ ಮಂದೈಸಿದುದು ದಿಟ್ಟಿ ನೃಪಗೆ ಕದಡಿತು ಮನಂ ಪಲ್ಲಟಿಸಿದುದು ಬುದ್ಧಿ. ಇಲ್ಲಿಂದ ಶುರುವಾಗುತ್ತೆ ದಶರಥನ ದುರಂತ. ಬಟ್ ಅವನು ನಂಬಲ್ಲ, ಇಷ್ಟು ಸುಂದರವಾಗಿರೋ ನನ್ನ ಹೆಂಡತಿ ಇಂತಹ ವಿಕೃತವಾದ ಆಸೆ ಕೇಳಕ್ಕೆ ಸಾಧ್ಯನಾ? ತೆಗೆ ಪುಸಿಯದಿರ್ ಪುಣ್ಯ ರೂಪದಿಂ ಪಾಪ ಮೇನುದಿಸುವುದೇ. ನಂಬಿಕೆನೇ ಇಲ್ಲ. ಹೊಮ್ಮುವುದೇ ಕೈಕೇಯಿಂ ಮಂತರೆಯ ವಿಕೃತ ರೂಪಂ ಚಿತ್ತ ವಿಭ್ರಾಂತಿ ದಿಟ ಮೆನಗೆ. ಇಲ್ಲ ನನಗೇನೋ ಇದು ನೀನು ತಮಾಷೆ ಎಲ್ಲ ಮಾಡ್ತಿದ್ದೀಯ ಅನ್ನೋರ್ತಿ. ದುಸ್ವಪ್ನದಿಂದೊಯ್ಯನೆ ಜಗುಳ್ವಂತೆ ತಡೆಯಲಾರದೆ ತತ್ತರಿದಿನೆಳ್ದು. ಅವನಿಗೆ ಎಷ್ಟು ಮತಿ ಕೆತ್ತೋಗ್ಬಿಡ್ತು ಅಂದರೆ ಎದ್ದು ನಿಂತ್ಕೊಂಡು ನಡೆಯೋಕ್ಕಾಗಲ್ಲ ಅವನಿಗೆ. ಗೋಡೆ ಹಿಡ್ಕೊಂಡು ಶಾಕಲ್ಲಮ್ಮ. ಪ್ರೀತಿ ಪಾತ್ರನಾದ ರಾಮನಿಗೆ ಬೆಳಿಗ್ಗೆಗೆ ಸಿಂಹಾಸನ ಪಟ್ಟಾಭಿಷೇಕ ಆಗಬೇಕು, ಈಗ ಇಲ್ಲಿ ಹೇಳ್ತಾವಳೆ ಹಿಂಗಂತ. ಏನಾಗಬೇಡ, ಜನರ ಮುಂದೆ ಏನಾಗಬೇಡ, ಅರಮನೆಯಲ್ಲಿ ಏನಾಗಬೇಡ. ದುಸ್ವಪ್ನದಿಂದೊಯ್ಯನೆ ಜುಗುಳ್ವಂತೆ ತಡೆಯಲಾರದೆ ತತ್ತರಿದಿನೆಳ್ದು ತೂಗುತಂ ಬಾಗುತಂ ಬಡಿಗೊಂಡಂತೆ ನಡೆವುತಂ ಕೋಪಗೃಹದೆಂತೋ ಪರೆಗೆ ಒಂದುದೇ ತಡಂ. ಆ ಕೋಪಗೃಹದಿಂದ ದಾರಿ ಬಂದಿದ್ದ ತಕ್ಷಣ ನಿಲ್ಲಲಾರದೆ ಕುಸಿದು ಕುಳ್ತನಾದರಣಿಪತಿ, ಸುಸ್ತಾಗಿ ಕೂತ್ಕೊಂಡ್ಬಿಟ್ಟ. ಮಂತ್ರಶಕ್ತಿಗೆ ಸಿಲ್ಕಿ ಹಾವಾಡಿಗಂಬರದ ಮಂಡಲದ ತಡೆಯೊಳಗೆ ಬುಸುಗುಡು ವಹೀಂದ್ರನೋ. ಅಯ್ಯೋ, ಇಲ್ಲಿ ಹಾವಾಡಿಗ ಯಾರು? ಮಂತ್ರೆ. ಇವನು ಹಾವಾಗ್ಬಿಟ್ಟಿದ್ದಾನೆ. ಯಾರು? ದಶರಥ. ಮಂತ್ರಶಕ್ತಿಗೆ ಸಿಲ್ಕೆ ಹಾವಾಡಿಗಂಬರದ ಮಂಡಲದ ತಡೆಯೊಳಗೆ ಬುಸುಗುಡು ವಹೀಂದ್ರನೋಲ್ ಅಲ್ಲಿ ಬಂದು ಕೂತ್ಕೊಂಡ. ಅವನು ಕೂತ್ಕೊಂಡು ಕೋಪದಲ್ಲಿ ಬೈತಾನೆ. ಕುಲಗಾತಿನಿಯೇ ಪಾಪಿನಿಯೇ ನಡೆ ತೊಲಗು ಮಣಿಹಾರವೆಂದು ಕಂಠಕ್ಕೆ ಮಾಲೆಯಂ ಸೂಡಿದನ್ ಪಣಿಯಾಗಿ ಹೆಡೆ ಎತ್ತಿ ಕಚ್ಚಿ ವಿಷವೂಡಿದುದು ರಘುಕುಲದ ಮೇಯಿಗೆ. ಹೂವಿನ ಹಾರ ಅಂತ ಹಾಕ್ಕೊಂಡ್ರೆ ನೀನು ವಿಷದ ಹಾವಾಗ್ಬಿಟ್ಟಿಲ್ಲಿ, ಇಡೀ ರಘುಕುಲಕ್ಕೆ ವಿಷ ತುಂಬಿಸ್ಬಿಟ್ಟಿಲ್ಲ.
ದುರ್ಬುದ್ಧಿಯಂ ನಿನಗದಾರ್ ಪೇಳ್ದರಿ ಕುಲಕ್ಕೆ ಹಾಲಾಹಲವ ನೆರವ ಮತಿಯಂ ನೀಂ ಬೇಡಿದುದು ವರಮೇ. ನೀನು ಬೇಡಿದ್ದು ವರ ವರ ಅಲ್ಲ. ಅಲ್ಲ. ಏನು ಹೇಳ್ತಾನೆ ಕೇಳ್ಕೊಳ್ಳಿ ನೆಕ್ಸ್ಟು. ನನ್ನ ಹೃತ್ಪಿಂಡಮಂ ಪಿಂಡಿ ನೆತ್ತರ್ ಕುಡಿಯಲೆಳಸಿದೆ. ಅಯ್ಯಯ್ಯಪ್ಪ. ನನ್ನ ಹೃದಯ ಪಿಂಡವನ್ನು ಹಿಡಿದು ನೆತ್ತರ್ ರಕ್ತ ಕುಡಿತಾ ಇದೆಯಾ. ನಿಶಾಚರಿಯ ನೀಂ ದಿಟಂ. ಅವನು ನೆಕ್ಸ್ಟ್ ಹೇಳ್ತಾನೆ, ನೀನು ಕಳಿಸ್ತಾ ಇರೋದು ರಾಮನಲ್ಲ ಕಾಡಿಗೆ, ರಾಮನನ್ನಲ್ತು ಕೇಳ್ಕೈಕೆ ನೀನಡವಿಗಟ್ಟುತಿಹೆ ನಿನ್ನ ಮಾಂಗಲ್ಯಮಂ. ಓ, ಡಿಸೈಡ್ ಆಗ್ಬಿಟ್ಟಿದ್ದಾನೆ ಆಗ್ಲೇ. ಭರತ ರಾಮರ್ಗೆಣಸದಿರ್ಭೇದಮಂ. ರಾಮನಿಗೂ ಬರ್ತಾರೆ, ಯಾಕೆ ಡಿಫ್ರೆನ್ಸ್ ಎಣಿಸ್ತೀಯ, ನೀನು ಕಳಿಸ್ತಾ ಇರೋದು ರಾಮನಲ್ಲ, ನಿನ್ನ ಮಾಂಗಲ್ಯನ. ನಾನು ಸತ್ತೋಗ್ತೀನಿ ಹಿಂಗೆ ಮಾಡೋಕ್ಕೋದ್ರೆ ಅನ್ನೋ ಥರ. ನೀಂ ಕುಲಗೇಡಿಯಾಗದಿರ್ ನಿನ್ನ ಮೇಯ್ ಅಂತಂತೆ ನಿನ್ನ ಮನಮುಂ ಚೆಲ್ವಿನಾಂತಿರ್ಕೆ. ನಿನ್ನ ಮನಸ್ಸನ್ನು ನಿನ್ನ ದೇಹದ ರೀತಿ ಸೌಂದರ್ಯ ಮಾಡ್ಕೋ. ಯಾಕೆಂತಂದರೆ ನೆಕ್ಸ್ಟು, ಮುತ್ತು ಸಿಪ್ಪಿನೊಳಿರಲ್ ಪ್ರಕೃತಿ ಮತ್ತಾಪಣಿಯ ತತ್ತಿಗಳಿರಲ್ ವಿಕೃತಿ. ನಿಂದ ಹಂಗಾಗಿದೆ ಸರ್, ಹೋಗು ಅಂತ ಹೇಳ್ತಾನೆ. ಆದರೆ ಏನೇನೋ ಡಿಸ್ಕಷನ್ ಆಗುತ್ತೆ, ಕೋವು ಬಂದ್ಬಿಡುತ್ತೆ ಇವಳಿಗೆ, ಹಠವಾದಿ ಆಗ್ಬಿಟ್ಟಿದ್ದಾಳಲ್ಲ, ಭಯಕ್ಕೆ ಶುರು ಮಾಡ್ತಾಳೆ. ಲೇಸಾಯ್ತು ಕೋಸಲೇಶ್ವರ ಸರ್ಪಿಣಿಯ ತೆರದಿ ಸುಯ್ದೆಳೆದೆ ಎದೆಯ ತಿದಿಯೊತ್ತಿ ಮೂಗಿನ ಸೊಳ್ಳೆ ವಿಸ್ಪಾರಿಸಲ್. ಲೇಸಾಯ್ತು ತಪ್ಪು ನಿನ್ನಿಂದಾಗಿರಲೇತ ಕೆನ್ನ ನೀ ಪರಿಬೈದು ವರ್ತಿಸುತ್ತಿರ್ಪೇ. ತಪ್ಪೆಲ್ಲ ನಿಮ್ಮಲ್ಲಿ ಇಟ್ಕೊಂಡು ನನ್ನ ಯಾಕೆ ಬೈತಿದ್ದೀರಾ ನೀವು ಅಂತ ವಾಪಸ್ ತಿರುಗಿದ್ಲು. ಕೋಸಲಾದೀಶ ನೀನೇ ಮೆಚ್ಚಿಕೊಟ್ಟೆ ನನಗ ವರಗಳಂ ನೀನೊಪ್ಪಿ ಕೇಳಿದೊಡಾಂ ನಾಂ ಕೇಳ್ದೆ ನೈ. ಕರೆಕ್ಟ್. ನೀನೇ ಕೇಳು ಒಂದೇ ಕೇಳಿದೆ ನಾನು. ಅಷ್ಟೇ ಅಲ್ಲ, ಇನ್ನೊಂದು ದೂರ ಆಗ್ತಾಳೆ ಇವನ ಮೇಲೆ. ಏನು, ನೀನು ಆಡಿದ ನಾಟಕ ಎಲ್ಲ ನನಗೆ ಗೊತ್ತು, ನಿನ್ನ ಮಗ ಪಟ್ಟದ ರಾಣಿ ಮಗ ರಾಮನ್ ಮಾಡಬೇಕು ಅಂತ ನನ್ನ ಮಗನ ಮಾವನ ಮನೆ ಬೇರೆ ಕಳಿಸ್ಬಿಟ್ಟೆ. ಬರಿದೆ ನನ್ನ ನೇತಕ್ಕೆ ಬೈವೆ ಮಾವನ ಮನೆಗೆ ಕಳುಹುವಾನೆವದಿ ಕಂದನಂ ನಾಡಿಂದೆ ಪೊರಗಟ್ಟಿ ಭರತನಿಲ್ಲದ ವೇಳೆ ಕಿತವರುಪದೇಶದಿಂದ ಅಶ್ಲೀಲದಿಂದಾತುರದಿಂದೆ. ನೋಡಿ, ಅಶ್ಲೀಲ ಕೆಟ್ಟ ಆತುರದಿಂದ ಪಟ್ಟ ಮಹಿಷಿಯ ಮಗಗೆ ಗುಟ್ಟಾಗಿ ಪಟ್ಟಮಂ ಕಟ್ಟುವಿ ಕುಹುಕ ವಿದ್ಯಾ ಪ್ರವೀಣಂ ನೀನೇ ಇವೆಲ್ಲ ಮೋಸ ದಶರಥಂಗೇನಾದ್ರು ಮೊದಲೇ ಗೊತ್ತಿತ್ತಾ, ಯಾಕೆ ಅವ್ನು ಕಳಿಸ್ಬೇಕಾಗಿತ್ತು ಭರತನ ಬೇರೆ? ಇದು ಮೋಸ್ಟ್ಲಿ ವಾಲ್ಮೀಕಿ ಅವರ ಕೈ ಚಳಕ, ದಶರಥ ತಿರ್ಲಿಕ್ಕಿಲ್ಲ. ಆವಾಗ ಇವನಿಗೆ ದಶರಥನಿಗೆ ಸತಿಯ ನಾಲೆಗೆಯ ಮಸೆದಲನುಗಿನ ಆಘಾತಃ ಪೃಥೀಶ್ವರಂ ಪ್ರತಿಯುತ್ತರಿಸಲಾರದೆಯೇ ಮತಿಶೂನ್ಯನಾಗಿ ಮೂರ್ಛೆಗೆ ಜೋಲ್ದ ನಗಮೋಡುವೋಲ್. ಮೂರ್ಛೆ ಹೋಗ್ಬಿಡ್ತಾನೆ. ಆ ಮೂರ್ಛೆ ಹೋಗಿದ್ದು ಸುದ್ದಿ ರಾಮನಿಗೆ ಹೋಗುತ್ತೆ. ರಾಮ ಬರ್ತಾನೆ. ರಾಮ ಬಂದು ಅವನ ಎತ್ತಿ ಮಂಚದ ಮೇಲೆ ಮಲಗಿಸಿ ಏನಾಯಿತು ಎತ್ತ ಅಂತ ವಿಚಾರಿಸ್ತಾನೆ. ಈಗ ರಾಮ ಬಂದಿದ್ದಾನಲ್ಲಿ. ಮೂರ್ಛಿತ ಮಹಿ ವಲ್ಲಭನ ಮೇಯ್ಯ ನೊಯ್ಯನೆ ನೆಗಹಿ ಕನಕ ಮಂಚ ಕುಯ್ದು ಬಿಜ್ಜಣಿಗೆ ಇಕ್ಕಿದಂದಾಶರಥಿ. ಇಕ್ಕಿ ಕೇಳ್ತಾನೆ. ಇಲ್ಲಿ 4 ಲೈನಲ್ಲಿ ಕುವೆಂಪು ಅವರು ಒಂದು ಇಡೀ ಕತೆ ಕಟ್ಕೊಡ್ತಾರೆ. ಅವ್ನು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಏನು 4 ಲೈನು. ಅವನು ಬಂದಿದ್ದಾನೆ, ಮಂಚಿನ ಮೇಲೆ ಮಲಗಿಸಿದ ತಂದೆನ, ಏನಾಯಿತು ಅಂತ ಕೈಕೇನು ಕೇಳ್ತಾನೆ. ಅವಳಿಗೆ ಹೇಳೋಕೆ ನಾಚಿಕೆ. ಅವಳೇನು ಮಾಡ್ತಾಳೆ, ಮೆತ್ತಗೆ ತಲೆನ ಮಂತ್ರ ಕಡೆ ತಿರುಗ್ತಾಳೆ. ಮಂತ್ರ ಎಲ್ಲ ಹೇಳ್ತಾಳೆ. ಅವೆಲ್ಲ ಹೇಳಿದ ತಕ್ಷಣ ಏನಾಗಿರ್ಬೋದು, ನಾವೆಲ್ಲ ಅನ್ಕೊಳ್ಳೋದು ರಾಮನ ಕೋಪ ಬಂತು. ಆದರೆ ರಾಮನ ಆ ಆಗಸದಲ್ಲಿ, ಮುಖದ ಆಗಸದಲ್ಲಿ ನಗೆ ಮೂಡ್ತಂತೆ. ಇದಿಷ್ಟು ಕಥೆನ 4 ಲೈನಲ್ಲಿ ಹೇಳ್ತಾರೆ. ಪ್ರೀತಿಯಿಂ ತನ್ನನೇನೆಂದು ಬೆಸೆಗೊಂಡ ಕಂದಂಗಾ ಕೈಕೆ. ಪ್ರೀತಿಯಿಂ ತನ್ನನೇನೆಂದು ಬೆಸೆಗೊಂಡ ಕಂದಂಗೆ ರಾಮಂಗೆ ಆ ಕೈಕೆ. ಪ್ರೀತಿಯಿಂ ತನ್ನನೇನೆಂದು ಬೆಸೆಗೊಂಡ ಕಂದಂಗಾ ಕೈಕೆ ಪೇಳಲಾರದೆ ಬರಿದೆ ಗದ್ಗದಿಸಿ ಗೂನಿಯಂ ನೋಡಲ್ ಅವಳ್ ಆ ನಡೆದುದಂ ನುಡಿದಳೇನೆಂಬೆ ನಗೆಯ ತಿಂಗಳ್ ಮಿನುಗೆ ರಾಮನ ನಾಂಬರದಿ. ಅವನ ಮುಖದಲ್ಲಿ ನಗೆ ಮೂಡುತ್ತೆ. ಯಾಕೆ ನಗೆ ಅಂತಂದರೆ, ಇಷ್ಟೇನ ತಾಯಿ ನೀವು ಕೇಳ್ತಿರೋದು, ಅದಕ್ಕೆ ಇಷ್ಟೆಲ್ಲ ಆಗ್ಬೇಕಾ ಅಂತ ಇಡೀ ಸಿಚುವೇಶನ್ ಅವನು. ಬಹುಶಃ ಅವನಿಗೆ ಕಾಡ್ಗೆ ಹೋಗೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ.
ಬರೀ ಪಟ್ಟ ಬಿಟ್ಕೊಡೋದು ಮಾತ್ರ ಯೋಚನೆ ಇಲ್ಲ, ಇವಳೆಲ್ಲ ಮಾಡ್ತಿದ್ದಾನೆ. ಹೇಳ್ತಾಳೆ ಮಂತ್ರ. ಅದೇ ಹೇಳಿದಲ್ಲ, 4 ಲೈನಲ್ಲಿ ಎಲ್ಲ ಕಥೆ ಹೇಳ್ಬಿಟ್ಟಿದ್ದಾರೆ ಕವಿಯಲ್ಲಿ. ಸೊ ಎಲ್ಲ ಹೇಳ್ಬಿಡ್ತಾಳೆ, ಮಂತ್ರ ಬಿಟ್ಟಾಳ. ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕಪ್ಪ, ನೀವು ನಾಡೋಟಕ್ಕೆ ಹೋಗ್ಬೇಕಪ್ಪ, ಜಟೆ ಬಿಟ್ಕೋಬೇಕಪ್ಪ, ಕೃಷ್ಣ ಮಗ ಶ್ರಮ ತೊಟ್ಕೊಂಡು ಕಾಡಿಗೆ ಹೋಗ್ಬೇಕು, ಅದು ದೂರದ ಕಾಡಿಗೆ ಹೋಗ್ಬೇಕು ಅಂತ ಕೈಕೆ ಹೇಳ್ತಾಳೆ, ನಾನು ಹೇಳ್ತಾ ಇಲ್ಲ ಅಂತ ಮಂತ್ರ ಹೇಳಿದ್ದೆಲ್ಲ ಗೊತ್ತಾಗುತ್ತೆ ಅವನಿಗೆ. ಅದಕ್ಕೆ ರಾಮ ಹೇಳ್ತಾನೆ, ತಾಯಿ ಇನಿತಲ್ಪಕಿ ಮಹಾದುಮ್ಮಾನವೇಕೆ, ಕೈಗೂಡಿದುದು ನಿನ್ನಾಸೆ, ರಘುಕುಲೇಶ್ವರನೆನ್ನ ಪಿತೃದೇವ ವಚನಮಂ ಸಾಮಾನ್ಯಮೆಂದರಿಯದಿರ್. ನಮ್ಮ ಅಪ್ಪ ಅವನು ಕೊಟ್ಟರು ಸಾಮಾನ್ಯ ಅನ್ಕೋಬೇಡ, ಅದು ನಡೆಯುತ್ತೆ ಗ್ಯಾರಂಟಿ. ಅಷ್ಟೇ ಇಲ್ಲ, ಋಣಗಳೈಸಲೆ ತನೂಬವರ್ ತಮ್ಮ ತಂದೆಯ ಋಣಕ್ಕೆ. ತಂದೆಯ ಋಣ ತೀರಿಸ್ಕೊಳ್ಳೋ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ? ಋಣಿಗಳೈಸಲೆ ತನುಬವರ್ ತಮ್ಮ ತಂದೆಯ ಋಣಕ್ಕೆ. ನೀನ್ ಕೇಳ್ದುದಾವರಂ ನಾನೇ ಬೇಡಿದುದಲ್ತೆ. ನೀನು ಕೇಳ್ತಾ ಇದೆಯಲ್ಲ ವರನ, ಕಾಡಿಗೆ ಹೋಗ್ಬೇಕಂತ, ಅದು ನಾನೇ ಬೇಡಿದ್ದು. ಇಲ್ಲಿ ಕುವೆಂಪು. ಯಾಕಂದ್ರೆ ಅವ್ರಿಗೆ ಕಾಡಂದ್ರೆ ಪ್ರೀತಿ, ಆ ಕಾರಣಕ್ಕೆ ಅದಕ್ಕೋಸ್ಕರ ರಾಮನಲ್ಲಿ ತಮ್ಮನ್ನು ತೋರಿಸ್ಕೊಂತವ್ರೆ, ನನಗೂ ಅದೇ ಬೇಕಾಗಿದ್ದದು ಅಂತ. ನಿನ್ನಾಸೆ ಸಾರುತ್ತಿದೆ ನನ್ನ ಕಲ್ಯಾಣಮಂ, ನೀನ್ ತಾಯಿ ದಿಟಂ, ನನಗೇನು ಬೇಕೋ ಅದನ್ನ ಕೊಟ್ಟಿದೆಯಲ್ಲ ತಾಯಿ, ನೀನು ನಿಜವಾಗ್ಲೂ ತಾಯಿ ಕಡೆ ನನಗೆ ಅಂತ ರಾಮ. ಭರತನಾಳುವನ್ ಬಾಳುವನ್ ಕೋಸಲ ದರಾಬಾರಮಂ ಜಗಂ ಮೆಚ್ಚುವೋಲ್ ತಾಳುವನ್ ಶಿರದಿ. ಭರತ ಮಾಡ್ತಾನೆ, ಆಳ್ತಾನೆ ಜಗಮೆಚ್ಚುವಾಗೆ. ವನವಾಸ ಮೇಂ ಸಾಹಸಂ, ಇಲ್ಲಿ ರಾಜ್ಯ ಆಳೋದಕ್ಕಿಂತ ವನವಾಸ ಮಾಡೋದೇನು ಸಾಹಸ, ಆರಾಮಾಗಿರ್ಬೋದು. ಅದು ಏನು, ಗಿರಿವನ ಪ್ರಿಯ ನನಗೆ ಗಿರಿವನವಾಸಮೇ ಕಲಾನಂದಕರ ಮಲ್ತೆ. ಇದು ನಿಜವಾಗ್ಲೂ ರಾಮ ಹೇಳಿರ್ಲಿಕ್ಕೆ ಕುವೆಂಪುನೇ. ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಹಾಗೆ. ಪಿತೃವಚನ ಪರಿಪಾಲನೆಯೇ ನನಗೆ ಧರ್ಮಂ ಪ್ರಥಮೋತ್ತಮಂ. ಇದು ರಾಮನ ಮಾತು. ಪಿತೃವಚನ ಪರಿಪಾಲನೆಯೇ ನನಗೆ ಧರ್ಮಂ ಪ್ರಥಮಂ ಉತ್ತಮಂ. ಸರಿ, ಹೆಂಗೋ ಮಾಡಿ ಒಪ್ಪಿಸ್ತಾನೆ. ಕೊನೆ ನಾನು ಕಾಡಿಗೆ ಹೋಗ್ತೀನಿ ಅಂತ. ಕಾಡಿಗೆ ಹೋಗಿ ತೀರ್ಮಾನ ಆಗುತ್ತೆ. ಮಂತ್ರಿ ಸುಮಂತ್ರ ರಥ ತಗೊಂಬರ್ತಾನೆ. ಆ ರಥ ತಗೊಂಬಂದಾಗಿಂದ ಇವನು ಆಲ್ರೆಡಿ ಮತಿಗೆ ಇಟ್ಬಿಟ್ಟಿದ್ದಾನೆ ದಶರಥ. ಮಂತ್ರಿ ಸುಮಂತ್ರ ನೆಸಗಲ್ಕೆ ರಥಮಂ ರಘುದ್ವಹಂ ಸೀತೆ ಲಕ್ಷ್ಮಣರೊಡನೆ ತೇರೇರಿ ಕಾಡಿಗೈದುತಿರೆ ದಶರಥ ನೃಪಂ ಪುರಜನಂ ಮತ್ತಮಂತಃ ಪುರ ಸ್ತ್ರೀಜನಂ. ಸ್ತ್ರೀಜನ ದಶರಥ ಎಲ್ಲ ಸೇರಿ ರೋಧನದ್ವಾನದಿಂ ಧೂಳಿಯಂ ಮೇಣ್ ಚಕ್ರಚೀತ್ಕೃತಿಯಮಂ ತವಿಸಿ ಪಿಂದೋಡಿದರ್ಬೇಡಿ ಕೈ ನೀಡಿ. ರಥದಿಂದೆಲ್ಲ ಓಡ್ತಾರೆ. ಮುದಿಯರಸು, ಯಾರು ದಶರಥ, ಮುದಿಯರಸು ರಾಮನಂ ಕರೆದೊರಲಿ ರಥದ ರಜಪಥವ ಈಕ್ಷಿಸುತ್ತೆ ಕೇಳ್ ನಿಂದನಲ್ಲಿಯ ಖಂಡರಿಸಿದಂತೆ. ಮರವಟ್ಟು ಬಿಳ್ದನಾ ಕೋಸಲೇಶಂ ನಟ್ಟ ನಡುವೀದಿ ಹೊಟ್ಟೆಯಲಿ. ಇಡೀ ಜನ ನೋಡ್ತಾ ಇದ್ದಾರೆ. ಒಬ್ಬ ರಾಜ ನಡುಬೀದಿನಲ್ಲಿ ರಾಮ ಹೋದ ಅಂತ ಕೂತ್ಕೊಂಡು, ರಾಮ ರಾಮ ಅಂತ ಕೂತ್ಕೊಂಡು ಮಧ್ಯೆ ಬೀಳ್ಬೇಕಾದ್ರೆ ರಾಜನ ಸ್ಥಿತಿ, ಅದು ದೇಶ ಕೋಸಲದ ರಾಜನ ಸ್ಥಿತಿ ಹೇಗಿರಬೇಕು. ಮರವಟ್ಟು ಬಿಳ್ದನಾ ಕೋಸಲೇಶಂ ನಟ್ಟ ನಡುವೀದಿ ಪಟ್ಟೆಯಲಿ ಕೌಸಲೆ ಕೂಡಿ ಕಂಡೋಡಿ ಪಿಡಿದೆತ್ತಲಾ ಕೈಕೆಯಂ ಕಂಡು ಚೀರಿದ ನುರಿವ ಕೋಪಿ. ಕೈಕೆ ಬಂದು ಎತ್ತಕ್ಕೆ ಹೋದಾಗ ಅವನ ಮಾತು ನೋಡಿ ಹೆಂಗಿದೆ ಅಂತ. ಬಳಿ ಸಾರದಿರ್ಪಾಪಿ ಕಣ್ಬಲದೊಳಿರದೆ ಸಾಯ್ ತೊಲಗು ನೀನಿನ್ನೆನಗೆ ಸತಿಯಲ್ಲ ನಿನಗಾಂಪತಿಯುಮ್ಮಲ್ಲ ತರ್ಪಣಂ ಕೊಟ್ಟೆನಿದು ನೀರೆಳ್ಳು ಎನುತೆ ಮುಷ್ಟಿಯಿಂ ನೆಲದ ಧೂಳಿಯ ನೆತ್ತಿ ಬೀಸಿದನ್. ಇಡೀ ಜನ ಸುತ್ತು ಸೇರಿದ್ದಾರೆ. ಅರಮನೆಯ ರಾಜನೊಬ್ಬ, ಅದು ದೇಶ ಕೋಸಲದಂಥ ದೇಶದ ರಾಜನೊಬ್ಬ ನಡುಬೀದಿಯಲ್ಲಿ ಬಿದ್ದು ಅವನು ತನ್ನ ಹೆಂಡತಿಗೆ ಎಲ್ಲರ ಮುಂದೆ ಧೂಳೆತ್ತಿ ಬಿಟ್ಟು, ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ, ಈಗ ನಾನು ಕೊಟ್ಟೆ ನೀರುಳ್ಳು ಕೊಳ್ಳಂತ ಅನ್ಬೇಕಾದ್ರೆ ಏನಾಗಬೇಡ. ಶೂನ್ಯಮಂ ಕಂಡು ಪಳಯಿಸುತ್ತಿರ್ಧನಂ ಸಜ್ಜೆಗೈಯಲ್ಕೆ ಹೊರಳಿದನು ಮರಳು ಮದವನಂದದಿ ನರಳ್ದು ಸುಯ್ದು ಕರೆದನು ರಾಮನಂ ಕಂಡವರನೆಲ್ಲರಂ ಜನಕಜಾವಲ್ಲಭಂ ಗೆತ್ತು. ಕಂಡವರನ್ನೆಲ್ಲ ಜನಕಜಾವಲ್ಲಭಂ ಗೆತ್ತು, ರಾಮನೇ ಅನ್ಕೊಂಡು ಕಂಡವರನೆಲ್ಲರೂ ಜನಕಜಾವಲ್ಲಭಂ ಗೆತ್ತು ತಬ್ಬುಗೆ ಎಳಸಿ ಮುನ್ನುಗ್ಗಿ ಮಂಚದಿಂದುರುಳಿದನ್ ಕೈಕೆಯಂ ಪಳಿದು
ಬೈದು ಬಯಲಂ ನಿಟ್ಟಿ ಸಾಕೆಂಗೆಡವನಂತೆ ಎಂಜಲುಗುಳುತ್ತೆ ವಿಕಲಮತಿ ದಶರಥಂ ಕಂಡು ಭಯಂಕರನಾದ ಸನ್ನಿಯೇರ್ವನು. ಅವನು ರಾಜ ಎಲ್ಲ, ಈಗ ಅವನು ಹುಚ್ಚಾಗ್ಬಿಟ್ಟಿದ್ದಾನೆ, ಥೂ ಅಂತ ಒಗಿತಾವನೆ. ಅವನ ನಿಜವಾದ ಆ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇಲ್ಲಿ ಶುರುವಾಗಿದೆ ಅಷ್ಟೇ, ಆದರೆ ನಿಮಗಿನ್ನೂ ವಿಕೃತವಾದ ದೃಶ್ಯ ಬರುತ್ತೆ ಅವನ ದುರಂತ ಬರ್ತಾ ಇದ್ದಾಗೆ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಖಂಡಿತ ಸರ್. ಇಲ್ಲಿ ಒಂದು ಪ್ರಶ್ನೆ, ಕೈಕೆ ಈ ಪ್ರಶ್ನೆಗಳನ್ನೆಲ್ಲ ಕೇಳಬೇಕು, ಈ ವರಾನ ಕೇಳಬೇಕು ಅಂದ್ಕೊಂಡಾಗ ಅವಳಿಗೆ ಆ ಹಿಂಜರಿಕೆ ಯಾವತ್ತು ಕಾಡ್ಲೇ ಇಲ್ವಾ? ಅಂದ್ರೆ ಸೀದಾ ಹೋಗಿ ಆ ಥರ ಅವಳು ಕೋಪಿಸ್ಕೊಳ್ಳೋದು, ಕೋಪಗ್ರಹ ಹೋಗೋದು ಎಲ್ಲ ಮಂತ್ರೆ ಅವಳನ್ನ ಫುಲ್ ಫಾರ್ಮ್ಯಾಟ್ ಮಾಡಿ ಹೊಸ ಪ್ರೋಗ್ರಾಮಾಗಿ ಕಳಿಸಿದಾಳೆ. ಆ ಒಂದು 2-3 ಪೇಜ್ ಬರೆದಿದ್ದಾರೆ ಅಲ್ಲಿ ಅವರಿಬ್ಬರ ನಡುವೆ ಏನಾಯ್ತು ಅಂತ ಹೇಳ್ಬಿಟ್ಟಂತ. ಎಷ್ಟು ಚಾಕಚಕ್ಯತೆಯಿಂದ, ಎಷ್ಟು ಸ್ಟ್ರಾಟಜಿಕ್ಕಾಗಿ ಅವಳ ಮಂತ್ರೆ ಪ್ಲೇ ಮಾಡಿದಾಳೆ, ಬ್ರೈನ್ ವಾಶ್ ಮಾಡ್ತಾಳೆ ಕೈಕೇನ ಅಂತಂದರೆ ಅದೇ ಒಂದು ಸಪರೇಟ್ ಆಗುತ್ತೆ. ಅದೀಗ ಬೇಡ. ಅದು ಒಂದು ಟೈಮಲ್ಲಿ ಅವಳು ಒಪ್ಕೊತಾಳೆ, ಯಾರೋ ಕೈಕೆ, ಹೌದು ಏನು ಹೇಳ್ತಾಳೆ ಗೊತ್ತಾ ಮಂತ್ರೆ ಕೈಕೆಗೆ, ದಡ್ಡಿ ನಿನಗೆ ಗೊತ್ತಿಲ್ಲ ದೊಡ್ಡವ್ರು ಯಾರು ರಾಮ ಭರತ ಲಕ್ಷ್ಮಣರಲ್ಲಿ ಅಂತ, ನಾನು ಅಲ್ಲಿದ್ದೆ ಹುಟ್ಟಬೇಕಾದ್ರೆ ನಿನಗೇನು ಗೊತ್ತು, ಭರತ ಮೊದಲು ಹುಟ್ಟಿದ್ದು ರಾಮನಲ್ಲ ಅಂತ ಹೇಳ್ತಾಳೆ. ಯಾರಿಗೂ ಗೊತ್ತಿಲ್ಲ, ಅವಳ ಮಾತು ನಂಬೇಕಲ್ಲ ಇವಳು. ಆಮೇಲೆ ಅವಳಿಂದ ಹೌದಾ ಹಂಗಿದ್ರೆ ನಾನು ಹೋಗಿ ಹೇಳ್ತೀನಿ ಅಂತಂದಾಗ ಎಚ್ಚರ ಆಗ್ತಾಳೆ ಮಂತ್ರೆ. ಈಗ ನಾನು ಅಂದ್ಬಿಟ್ರೆ ಮತ್ತೆ ಬಿಡಬೇಡ, ನನ್ನ ಮೇಲೆ ದೂರ ಬೇಡ, ಆಮೇಲೆ ನೀನು ನಿನಗೆ ಇಷ್ಟ ಇದ್ದರೆ ಹೋಗಿ ಕೇಳು ಅಂತ. ಇದೇನಾಗುತ್ತೆ ಸೈಕಾಲಜಿ, ಹಂಗೆ ತಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ದೂರ ಆಗ್ಬೇಕಾದ್ರೆ ನಾವು ಇನ್ನೂ ಜಾಸ್ತಿ ಆಗ್ತೀವಿ. ಇಲ್ಲ ನೀನು ಸಪೋರ್ಟ್ ಬೇಕು ನನಗೆ, ಇರು ನನಗೆ ಹೇಳು ಅಂತಂತಾಳೆ. ಹಾಗೆ ಸ್ಟ್ರಾಟಜಿ ಉಪಯೋಗಿಸ್ಕೊಂಡು, ಟ್ಯಾಕ್ಟಿಕ್ಸ್ ಉಪಯೋಗಿಸ್ಕೊಂಡು ಕೈಕೇನ ತಯಾರು ಮಾಡ್ತಾಳೆ. ಯಾಕೆ? ಮಂತ್ರೆಗಿದ್ದ ಭರತನ ಮೇಲಿನ ಪ್ರೀತಿಗೆ. ಆ ಮಂತ್ರೆಗೆ ಭರತನ ಮೇಲಿದ್ದ ಪ್ರೀತಿ ಇಲ್ಲಿ ದಶರಥನ ಎದುರಾಗುತ್ತೆ, ಅವನು ಸಾಯ್ತಿರ್ಬೇಕಾದ್ರೆ ಹೇಗೆ ಅಂತ ಬರ್ತೀನಿ ಆಮೇಲೆ. ಆಗಲಿ ಸರ್, ಮುಂದಿನ ಅಧ್ಯಾಯದಲ್ಲಿ ಬಹುಶಃ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಣ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ಸರ್. ಇದು ದರ್ಶನಂಗೆ ದರ್ಪಣ ಕಾರ್ಯಕ್ರಮದ ಸಂಚಿಕೆಯಾಗಿತ್ತು. ವಿಭೀಷಣ ಧರ್ಮ ಸಂಕಟವನ್ನು ಕೂಡ ನಾವು ನೋಡಿದ್ವಿ. ಈಗ ದಶರಥನ ಧರ್ಮ ಸಂಕಟದಲ್ಲಿ ಮುಂದೇನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೂ ಬಾಕಿ ಇದೆ. ಒಂದು ಇದು ಧರ್ಮ ಸಂಕಟ ಅನ್ನೋದಕ್ಕಿಂತ ಪಾಪ ಅವನ ಸಂಕಟ, ಅವನ ಸಂತಾಪ, ಅವನ ದುರಂತ. ಆ ಧರ್ಮ ಸಂಕಟ ಇದೆ ಇಲ್ಲಿ. ಅವನು ತನ್ನ ಮಗನ್ನ ಒಪ್ಕೋಬೇಕಾ, ಹೆಂಡ್ತಿನ ವಿರೋಧ ಮಾಡ್ಬೇಕಾ, ಹೆಂಡ್ತಿನ ವಿರೋಧ ಮಾಡೋಂಗೆಲ್ಲ ಮಾತು ಕೊಟ್ಟಿದ್ದಾನೆ. ಮಗಳನ್ನ ಕಾಡಿಗೆ ಕಳಿಸೋಕೆ ಇಷ್ಟವಿಲ್ಲ, ಅದು ಧರ್ಮ ಸಂಕಟ ಒಪ್ಕೊಂಡೆ. ಆದರೆ ಅವನು ಅಕ್ಷಲೆಯಲ್ಲಿ ಸಿಕ್ಕಾಕೊಂಡಿರೋದು ಒಂದು ನಿಜವಾದ ಸಂಕಟದಲ್ಲಿ, ಸಂತಾಪದಲ್ಲಿ ಅವನ ದುರಂತ ಹೇಗಾಗುತ್ತೆ ಅಂತ ನೋಡೋಣ. ನಿಜ, ಮುಂದಿನ ಅಧ್ಯಾಯದಲ್ಲಿ ದುರಂತ ಹೇಗೆಲ್ಲ ಸಂಭವಿಸ್ತು ಅನ್ನೋದನ್ನ ವಿವರವಾಗಿ ನೋಡೋಣ. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರಿ. ನೀವು ನೋಡ್ತಾ ಇರೋದು, ಕೇಳ್ತಾ ಇರೋದು ದರ್ಶನಂಗೆ ದರ್ಪಣ. ಧನ್ಯವಾದಗಳು.